ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಪ್ರಸ್ತುತಪಡಿಸುತ್ತಿರುವ ಹರಿವೆ ಜೀವನ ಸರಣಿ ಕಾರ್ಯಕ್ರಮ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಹಾಗೂ ಮರುಪ್ರಸಾರ ಗುರುವಾರ ಮಧ್ಯಾಹ್ನ 2:40. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಅರಿವೆ ಜೀವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಈ ದಿನ ನಾವು HIV ಹಾಗೂ TBಯ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ ಬೆಂಗಳೂರಿನ ಸಾರ್ವಜನಿಕ ಆರೋಗ್ಯ ವೃತ್ತಿಪರರಾದ ಕುಮಾರಿ ನಾಗರತ್ನರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ತುಂಬಾ ಧನ್ಯವಾದಗಳು. ನಮಸ್ಕಾರ. ಅದು ಕೂಡ ಧನ್ಯವಾದಗಳು ಮ್ಯಾಮ್. ಸೊ ಈ ದಿನ ನಾವು HIV ಹಾಗೂ TB ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯಲು ಮುಂದಾಗಿದ್ದೇವೆ ಮ್ಯಾಮ್. ಹಾಗಿದ್ದರೆ ಮೊದಲಿಗೆ ಈ HIV ಅಂದ್ರೇನು ಮತ್ತು ಇದು ಯಾವ ರೋಗ ನಿರೋಧಕ ವ್ಯವಸ್ಥೆಯನ್ನು ಹೇಗೆ ದುರ್ಬಲಗೊಳಿಸುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಬೋದಾ ಮೇಡಮ್? ಖಂಡಿತವಾಗ್ಲು. HIV ಅಂತ ಹೇಳಿದ್ರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಕರಿತೀವಿ. ಇದು HIV ಅನ್ನ ಕಾಸ್ ಮಾಡುವಂತ ವೈರಸ್ ಕೂಡ ಆಗಿರುತ್ತೆ, ಮತ್ತೆ HIV ಕಾಯಿಲೆ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಇದು ರೋಗ ನಿರೋಧಕ ವ್ಯವಸ್ಥೆ ಮೇಲೆ ದಾಳಿ ಮಾಡುವ ವೈರಸ್ ಆಗಿರುತ್ತೆ ಅಂತ ನಾವು ಹೇಳ್ತೀವಿ. ಸೊ ನಮ್ಮಲ್ಲಿ ಜೀವಕೋಶಗಳು ಅಂತ ಇರುತ್ತೆ. ಆ ಜೀವಕೋಶಗಳಲ್ಲಿ ನಿರ್ದಿಷ್ಟವಾಗಿ CD4T ಕೋಶಗಳು, ಆ ಜೀವಕೋಶಗಳು ಅಂತ ಏನಿರುತ್ತೆ ಅದನ್ನ ಗುರಿಯಾಗಿಟ್ಟುಕೊಂಡು ಅದ್ರ ಮೇಲೆ ಈ ಒಂದು HIV ವೈರಸ್ ಹೋರಾಟವನ್ನ, ಅದ್ರ ಮೇಲೆ ಆಕ್ರಮಣವನ್ನ ಮಾಡಿದಾಗ ಆ ಕೋಶಗಳನ್ನ ನಾಶ ಮಾಡುವಂತಹ ಮೂಲಕ ಈ ರೋಗ ನಿರೋಧಕ ವ್ಯವಸ್ಥೆ, ನಮ್ಮಲ್ಲಿ ಏನ್ ಇಮ್ಯುನಿಟಿ ಪವರ್ ಅಂತ ಇರುತ್ತೆ ಅದು ದುರ್ಬಲಗೊಳಿಸುತ್ತಾ ಹೋಗುತ್ತೆ. ಇದರಿಂದ ನಮ್ಮ ದೇಹ ಏನಾಗುತ್ತೆ, ಆ ಸೋಂಕುಗಳ ವಿರುದ್ಧ ಅಥವಾ ರೋಗಗಳ ವಿರುದ್ಧ ಹೋರಾಡಲು ಕಷ್ಟವನ್ನ ಪಡುವಂತದನ್ನ ನಾವು ನೋಡ್ಬೋದು. ಆಗ ನಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಕ್ರಮೇಣವಾಗಿ ದುರ್ಬಲಗೊಳ್ಳುತ್ತಾ ಹೋಗುವಂತದನ್ನು ಕೂಡ ನಾವು ನೋಡುವಂತದನ್ನ ಹೇಳ್ಬೋದು. ಓಕೆ ಮ್ಯಾಮ್. ಹಾಗಿದ್ರೆ ಈ TB ರೋಗವನ್ನ ಉಂಟು ಮಾಡುವ ಜೀವಾಣು ಯಾವುದು ಅಂತ ನಮಗೆ ತಿಳಿಸ್ಬೋದಾ? ಖಂಡಿತ. TB ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಕ್ಷಯ ಅಂತ ಕರಿತೀವಿ. ಆ TB ಫುಲ್ ಫಾರ್ಮ್ ಬಂದು ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ. ಸೊ ಇದು ಒಂದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಕಾಯಿಲೆ ಆಗಿರುತ್ತೆ. ಸೊ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅದರಿಂದ ಉಂಟಾಗುವಂತಹ ಕಾಯಿಲೆ ಇದಾಗಿದೆ ಅಂತ ಹೇಳ್ಬೋದು. HIV ಇರುವ ವ್ಯಕ್ತಿಗಳು TB ರೋಗಕ್ಕೆ ಹೆಚ್ಚು ಒಳಗಾಗಲು ಕಾರಣ ಏನು ಅಂತ ತಿಳಿಸ್ಬೋದಾ ಮೇಡಮ್? ಖಂಡಿತ. ಈಗ ಮೊದಲನೇ ಕ್ವಶನ್ ಅಲ್ಲಿ ನಾನು ನಿಮ್ಗೆ ಹೇಳಿದೆ, ಮೊದಲನೇ ಪ್ರಶ್ನೆ ಕೇಳಿದಾಗ ರೋಗ ನಿರೋಧಕ ಶಕ್ತಿ ಸಾಮರ್ಥ್ಯವನ್ನ ನಾವು ಕಳೆದುಕೊಳ್ತೀವಿ HIV ವೈರಸ್ ನಮ್ಮಲ್ಲಿ ಅಥವಾ ಬೆಳವಣಿಗೆ ಆಗಿ ಆಕ್ರಮಣವನ್ನ ಮಾಡುತ್ತೆ ಯಾವಾಗ ಅಂತ. ಸೊ HIV ಪೀಡಿತರು ಏಕೆ TB ಹೆಚ್ಚು ಒಳಗಾಗ್ತಾರೆ ಅಂದ್ರೆ ಅವರಲ್ಲಿ ದುರ್ಬಲಗೊಂಡ ರೋಗ ನಿರೋಧಕ ವ್ಯವಸ್ಥೆ ಇರೋದ್ರಿಂದ TB ಬ್ಯಾಕ್ಟೀರಿಯಾ ಅವ್ರ ಮೇಲೆ ಪರಿಣಾಮಕಾರಿಯಾಗಿ ಆಕ್ರಮಣ ಮಾಡುತ್ತೆ, ಅವರ ದೇಹವನ್ನ ಸೇರ್ಕೊಳ್ಳುತ್ತೆ. ಅವ್ರಿಗೆ ಹೋರಾಡಕ್ಕೆ ಆಕ್ಟಿವ್ ಆಗಿ ಒಂದು ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡುವಂತ ಶಕ್ತಿ ಇರಲ್ಲ. ನಮ್ಗೆ ಈಗ ಆಂಟಿಬಯೋಟಿಕ್ ಅಂತ ಹೇಳ್ತೀವಿ ಅಲ್ವಾ, ಆಂಟಿಬಯೋಟಿಕ್ ತಗೊಳ್ಳೋದೇನಕ್ಕೆ ಅಂದ್ರೆ ನಮ್ಮಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ರೆ ಆ ಹೊರಗಡೆಯಿಂದ ಆಂಟಿಬಯೋಟಿಕ್ಸ್ ನ ತಗೊಂಡು ಅವ್ನು ಬೇರೆ ರೋಗಗಳನ್ನ ಸೋಂಕುಗಳ ವಿರುದ್ಧ ಹೋರಾಡಲು ಪ್ರಯತ್ನ, ನಮ್ಮಲ್ಲಿ ಒಂದು ಇಮ್ಯುನಿಟಿ ಪವರ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳ್ತೀವಿ. ಸೊ ಅದು ನಮ್ಮಲ್ಲಿ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲೇ ಹುಟ್ಟಿನಿಂದಲೇ ಬಂದಿರುತ್ತೆ. ಆ ರೋಗ ನಿರೋಧಕ ಶಕ್ತಿಯನ್ನ ಕಮ್ಮಿ ಆದಾಗ ಬೇರೆ ಬ್ಯಾಕ್ಟೀರಿಯಾಗಳು, ಬೇರೆ ವೈರಸ್ಗಳು ನಮ್ಮಲ್ಲಿ ಎಂಟರ್ ಆದ್ರೆ ಅದರ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಡಕ್ಕೆ ಸಾಧ್ಯ ಆಗಲ್ಲ. ಹಾಗೇನೆ TB ಬ್ಯಾಕ್ಟೀರಿಯಾ ನಮ್ಮಲ್ಲಿ ಆ ಒಂದು HIV ಬಂದಿರುವಂತಹ ವ್ಯಕ್ತಿಗಳಲ್ಲಿ ಒಂದು ಎಂಟರ್ ಆದಾಗ, ಅಂದ್ರೆ ಆಕ್ರಮಣವನ್ನ ಮಾಡಿದಾಗ ಪರಿಣಾಮಕಾರವಾಗಿ ಹೋರಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. HIV ಪೀಡಿತರು TBಗೆ ಹೆಚ್ಚು ಒಳಗಾಗೋದನ್ನ ನೋಡ್ಬೋದು. ಅಂದಾಜು ಒಂದು HIV ಬಂದಿರೋರಿಗೂ ಮತ್ತು HIV ಬರದಿರುವಂತಹ ಇಬ್ಬರು ವ್ಯಕ್ತಿಗಳನ್ನ ನಾವು ನೋಡಿದಾಗ ಜನಸಾಮಾನ್ಯವಾಗಿ 20% HIV ಬಂದಿರುವಂತಹ ವ್ಯಕ್ತಿಗಳಲ್ಲಿ TB ರೋಗ ಹೆಚ್ಚಾಗೋದನ್ನ ನಾವು ಕಾಣ್ಬೋದು. ಅಂದರೆ ಒಟ್ಟು ಇದುವರೆಗೂ HIV ಇರುವ ವ್ಯಕ್ತಿಗಳು TB ರೋಗಕ್ಕೆ ಹೇಗೆ ಒಳಗಾಗ್ತಾರೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಹಾಗಿದ್ರೆ ಈ TB ರೋಗದ ಲಕ್ಷಣಗಳನ್ನ ನಮಗೆ ತಿಳಿಸ್ಬೋದಾ ಮೇಡಮ್? ಖಂಡಿತ. TB ರೋಗದ ಲಕ್ಷಣಗಳು
ಸಾಮಾನ್ಯವಾಗಿ ಮುಂದಿನ ಕಾರ್ಯಕ್ರಮದಲ್ಲೆಲ್ಲ ನೀವು ತಿಳ್ಕೊಂಡಿರ್ತೀರ. ಸೊ ಸಾಮಾನ್ಯವಾಗಿ ಅವರಲ್ಲಿ ನಾವು ಏನಾಗಿ ನೋಡುವಂತದ್ದು ಕೆಮ್ಮು, ಒಂದು ಕ್ರಮೇಣವಾಗಿ 2 ವಾರಕ್ಕಿಂತ ಹೆಚ್ಚಾಗಿರುವಂತಹ ಕೆಮ್ಮನ್ನ ನಾವು ನೋಡ್ಬೋದು. ಕೆಲವೊಮ್ಮೆ ಕೆಮ್ಮು ಒಂದು ರಕ್ತದ ಸಹಿತ ಬರೋದಂತನೂ ನಾವು ನೋಡ್ಬೋದು. ಎದೆ ನೋವು ಬರುವಂತದ್ದು, ಆಯಾಸಗೊಳ್ಳುವಂಥದ್ದು, ಏನೋ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಅವರಲ್ಲಿ ಒಂದು ಉತ್ಸಾಹ ಇಲ್ಲದಿರುವಂತದ್ದು, ತೂಕ ನಷ್ಟ ಆಗುವಂತದ್ದು, ರಾತ್ರಿಯ ಸಮಯದಲ್ಲಿ ಬೆವರುವಂತದ್ದು, ಜ್ವರ ಬರುವಂತದ್ದು, ಚಳಿ ಆಗುವಂತದ್ದು, ಇವೆಲ್ಲ ಕೂಡ ಒಂದು ಪ್ರಮುಖ ಲಕ್ಷಣಗಳು ಅಂತ ಹೇಳ್ಬೋದು. ಹಾಗಿದ್ರೆ ಈ HIV ಮತ್ತು TB ಈ ಎರಡು ಅಂದರೆ ಕೋ-ಇನ್ಫೆಕ್ಷನ್ ಅಂತ ಈಗ ಮಾತಾಡ್ತಾ ಹೇಳಿದ್ರಿ ಮ್ಯಾಮ್, ಹಾಗಂದ್ರೆ ಏನು ಮ್ಯಾಮ್? HIV TB ಸಹ ಸೋಂಕು ಅಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿ ಇರ್ತಾರೆ, ಅವರು HIV ಸೋಂಕಿತರಾಗಿರ್ತಾರೆ. ಅವರಿಗೆ ಏಕಕಾಲದಲ್ಲಿ ಆ TBಗೂ ಕೂಡ ಸೋಂಕು ಕೂಡ ಒಳಗಾಗುವಂತಹ ಸ್ಥಿತಿ, ಇದನ್ನ ನಾವು ಸಹ ಸೋಂಕು ಅಂದ್ರೆ HIV TB ಸಹ ಸೋಂಕು ಅಂತ ಹೇಳ್ತೀವಿ. ಒಂದೇ ಸಮಯದಲ್ಲಿ 2 ಕಾಯಿಲೆಗಳಿಗೆ ತುತ್ತಾಗುವಂತದ್ದನ್ನು ನಾವು HIV TB ಸೋಂಕು ಅಂತ ಹೇಳ್ತೀವಿ. ಸೊ ಇದು ಮಾನವ ಅಂದ್ರೆ ಹ್ಯೂಮನ್ ಇಮ್ಯೂನೋ ಡಿಫಿಷಿಯನ್ಸಿ ವೈರಸ್ ಮತ್ತು ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎರಡೂ ಕೂಡ ಸೇರಿ ಆ ಸೂಕ್ತ ಸೋಂಕು ಸಕ್ರಿಯ TB ಕಾಯಿಲೆಯನ್ನು ಆಕ್ಟಿವ್ TB ಅಂತ ಹೇಳ್ತೀವಿ. ಇದೆರಡು ಬರುವಂತದನ್ನ ನಾವು ಈ HIV TB ಸಹ ಸೋಂಕು ಅಂತ ಹೇಳ್ತೀವಿ. ಈ ಒಂದು HIV TB ಸಹ ಸೋಂಕು ಏನಿರುತ್ತೆ, ಇದು ಪ್ರಪಂಚದಾದ್ಯಂತ HIV ಪೀಡಿತ ಜನರಲ್ಲಿ ಒಂದು ಪ್ರಮುಖ ಮೊರ್ಟಾಲಿಟಿ ರೇಟ್ ಅಂತ ಏನ್ ಹೇಳ್ತೀವಿ, ಅವರ ಸಾವಿಗೆ ಕಾರಣವಾಗಿರುವಂತದ್ದಲ್ಲಿ ಮೊದಲನೇ ಪ್ರಮಾಣದ ಪ್ರಮುಖ ಕಾರಣ ಆಗಿರುತ್ತೆ ಅನ್ನೋದನ್ನು ನಾವು ಹೇಳ್ಬೋದು. ಹಾಗಿದ್ರೆ ಈ HIV ರೋಗಿಗಳು ಕಂಪಲ್ಸರಿ TB ತಪಾಸಣೆ ಮಾಡಿಸ್ಕೊಳ್ಳೇಬೇಕು ಅನ್ನೋದು ನಿಮ್ಮ ಮಾತಿನ ಅರ್ಥ ಆಗಿದೆ. ಹಾಗಿದ್ರೆ ಇದು ಎಷ್ಟು ಮುಖ್ಯ ಮತ್ತೆ ಎಷ್ಟು ಯಾಕೆ ಅಗತ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಬೋದಾ ಮ್ಯಾಮ್? HIV ರೋಗಿಗಳು ಕ್ಷಯ ಪರೀಕ್ಷೆಗೆ ಏನಕ್ಕೆ ಒಳಗಾಗಬೇಕು ಏಕೆ ಮುಖ್ಯ ಅಂತ ಹೇಳೋದಾದ್ರೆ, ಈ TB ಒಂದು ಆರಂಭಿಕ ಪತ್ತೆ ಮತ್ತೆ ಚಿಕಿತ್ಸೆಯನ್ನ ಕೊಡೋದ್ರಿಂದ ನಾವು ಅವ್ರ ಮುಂದೆ ಆಗುವಂತ ಫಲಿತಾಂಶಗಳನ್ನ ರಿಸಲ್ಟ್ ಅಂತ ಏನಾಗುತ್ತೆ, ಅವರಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಹೋದಂತೆ ಗ್ರೂಪ್ ಆಫ್ ಡಿಸೀಸ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಬೇರೆ ರೋಗಗಳೆಲ್ಲ ಅವರಲ್ಲಿ ಉಂಟಾಗುವಂಥದ್ದು, ಅದರಿಂದ ಅವರು ಅಪಾಯ ಮಟ್ಟ ಜಾಸ್ತಿ ಆಗುತ್ತೆ. ಅಂದ್ರೆ ಸಾವಿಗೆ ಒಂದು ಪ್ರಮುಖ ಕಾರಣ ಆಗುವಂಥದ್ದನ್ನ ನಾವು ನೋಡ್ಬೋದು, ಅನಾರೋಗ್ಯಗಳು ಜಾಸ್ತಿ ಆಗುವಂಥದ್ದನ್ನ ನೋಡ್ಬೋದು. ಇದನ್ನೆಲ್ಲ ತಪ್ಪಿಸ್ಬೇಕು ಅಂತ ಹೇಳಿ ನಾವು ಈ ಒಂದು ಆರಂಭಿಕ ಚಿಕಿತ್ಸೆಗಳನ್ನ ಸ್ಕ್ರೀನಿಂಗ್ಗಳನ್ನ ಮಾಡಿಕೊಂಡು ಆದಷ್ಟು ಬೇಗ ಪರೀಕ್ಷೆಗಳಿಗೆ ಒಳಗಾಗಿ ಆಕ್ಟಿವ್ TB ಇನ್ಫೆಕ್ಷನ್ ಇದೆಯಾ ಇಲ್ಲ ಆಕ್ಟಿವ್ HIV ಇದಾರ ಅದನ್ನೆಲ್ಲ ನೋಡ್ಕೊಳ್ಳೋದ್ರಿಂದ ಮುಂದಾಗುವಂತಹ ಒಂದು ಫಲಿತಾಂಶವನ್ನ ಕಮ್ಮಿ ಮಾಡಬಹುದು. ಆದ್ರಿಂದ ಪರೀಕ್ಷೆಗೆ ಒಳಗಾಗುವಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ ಅಂತಾನೆ ಹೇಳ್ತೀವಿ. ಹಾಗಿದ್ರೆ ಈ TB ರೋಗವು ಹೇಗೆ ಹರಡುತ್ತೆ ಮತ್ತೆ ಈ HIV ಇರುವವರಿಗೆ ಯಾಕೆ ಮ್ಯಾಮ್ ಅಷ್ಟು ಬೇಗ ಈ ಸೋಂಕು ತಗುಲುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಬೋದಾ? TB ಹೇಗೆ ಹರಡುತ್ತೆ ಅಂತ ಹೇಳಿದ್ರೆ, ಈ ಒಂದು ಸೀಮಿತ ವ್ಯಕ್ತಿ ಕೆಮ್ಮಿದಾಗ ಬರುವಂತಹ ದ್ರವಗಳು ಅದನ್ನ ಗಾಳಿ ಮೂಲಕ ಸೇವನೆ ಮಾಡೋದ್ರಿಂದ ಈ TB ರೋಗ ಹರಡುತ್ತೆ ಅಂತ ಹೇಳ್ಬೋದು. ಸೊ HIV ಜನರು ಆಲ್ರೆಡಿ ರೋಗ ನಿರೋಧಕ ಶಕ್ತಿಯನ್ನ ಕಳ್ಕೊಂಡಿರ್ತಾರೆ. ಅವ್ರು ಯಾವಾಗ ಈ TB ಬ್ಯಾಕ್ಟೀರಿಯಾ ಇರುವಂತ ಗಾಳಿಯನ್ನ ಉಸಿರಾಡ್ತಾರೆ, ಅವಾಗ ಅವರಲ್ಲಿ ಎಂಟರ್ ಆಗೋದ್ರಿಂದ ಈ HIV ಪೀಡಿತ ಜನರು ಆದಷ್ಟು ಬೇಗ ಈ TBಗೆ ಒಂದು ಒಳಗಾಗೋದನ್ನ ನಾವು ನೋಡ್ಬೋದು. ಓಕೆ, ಈ TB ಚಿಕಿತ್ಸೆ HIV ಔಷಧಿಗಳೊಂದಿಗೆ ಹೇಗೆ ಸಂಯೋಜಿತವಾಗಿ ನೀಡಲಾಗುತ್ತೆ ಮೇಡಮ್? TB ಚಿಕಿತ್ಸೆ ಸಾಮಾನ್ಯವಾಗಿ ಪ್ರತಿಜೀವನಗಳು ಅಂತ ಹೇಳ್ತೀವಿ. ನಿಮ್ಗೆ ಆಲ್ರೆಡಿ ಆಂಟಿಬಯೋಟಿಕ್ಸ್ ಅಂತ ನಾನು ಮೆನ್ಷನ್ ಮಾಡಿದೆ. ಆ ಸಂಯೋಜಿತತೆಯನ್ನು ಒಳಗೊಂಡಿರುವಂತಹ ಒಂದು TB ಚಿಕಿತ್ಸೆಯಲ್ಲಿ HIV ಚಿಕಿತ್ಸೆ ಏನಾಗಿರುತ್ತೆ ಅಂದ್ರೆ ಆಂಟಿ ರೆಟ್ರೋವೈರಲ್ ಚಿಕಿತ್ಸೆ ಅಂತ ಹೇಳ್ತೀವಿ, ಅದನ್ನ ಒಳಗೊಂಡಿರುತ್ತೆ. ಸೊ ಈ ಒಂದು ಪರಸ್ಪರ ಕ್ರಿಯೆಗಳು ಅಡ್ಡ ಪರಿಣಾಮಗಳನ್ನ ನಾವು ಕಡಿಮೆ ಮಾಡ್ಬೇಕು ಅಂತ ಹೇಳಿದಾಗ ಈ ಒಂದು ಚಿಕಿತ್ಸೆಗೆ ಭದ್ರಾಗಿ ಕಟ್ಟುಪಾಡುಗಳನ್ನ ಇಟ್ಟುಕೊಂಡು ಸರಿಯಾಗಿ ಹೊಂದಿಸಿಕೊಂಡು ನಾವು ಸರಿಯಾದ ಪ್ರಮಾಣದಲ್ಲಿ ಟ್ರೀಟ್ಮೆಂಟ್ ಅನ್ನ ಔಷಧಿಗಳನ್ನು ತಗೊಳ್ತಾ ಹೋಗೋದ್ರಿಂದ ಈ ಕಾಯಿಲೆಯನ್ನ ನಾವು ಕ್ರಮೇಣವಾಗಿ ಗುಣಪಡಿಸಲು ಸಾಧ್ಯ ಆಗದೆ ಇದನ್ನು ಒಂದು ಅವರಿಗೆ ಜೀವನದ ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ, ಅದನ್ನ ನಾವು ಹೆಚ್ಚಿಸುವಂತದನ್ನ ನೋಡ್ಬೋದು.
HIV ಕ್ಷಯರೋಗ ವಿರೋಧಿ ಚಿಕಿತ್ಸೆ ಅಂದ್ರೆ ART ಮತ್ತು ಆಂಟಿ ರೆಟ್ರೋವೈರಲ್ ವಿರೋಧಿ ಚಿಕಿತ್ಸೆ ಅಂತ ಕರಿತೀವಿ. ಈ 2 ಚಿಕಿತ್ಸೆಯನ್ನು ಏಕಕಾಲದಲ್ಲಿ ನಾವು ನೀಡ್ತೀವಿ. ಏಕೆಂದ್ರೆ ಇದು ಎಚ್ಚರಿಕೆ ನಿರ್ವಹಣೆಯ ಸಂಭಾವ್ಯದಿಂದಾಗಿ ಔಷಧ ಪರಸ್ಪರವಾಗಿ ಕ್ರಿಯೆಗಳು ಮತ್ತೆ ಅತಿಕ್ರಮಿಸುವ ವಿಷತ್ವಗಳನ್ನ ಒಳಗೊಂಡಿರ್ಬಾರ್ದು. ಅಂದ್ರೆ ಪರಸ್ಪರ ಕ್ರಿಯೆಗಳ ಅಡ್ಡ ಪರಿಣಾಮಗಳನ್ನ ನಾವು ಕಡಿಮೆ ಮಾಡೋದಕ್ಕೋಸ್ಕರ ಈ ಚಿಕಿತ್ಸೆಗಳನ್ನ ನಾವು ಕೊಡುವಂಥದ್ದು. ಸಾಮಾನ್ಯವಾಗಿ 4 ಪ್ರತಿಜೀವಿಕಗಳ ಸಂಯೋಜನೆಗಳನ್ನ ಒಳಗೊಂಡಿರುವಂತಹ ಚಿಕಿತ್ಸೆ ಇದಾಗಿರುತ್ತೆ. ಅದರಲ್ಲಿ ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ ಐಸೋನಿಯಾಸೈಡ್ ಮತ್ತೆ ರಿಫ್ಯಾಂಪಸಿನ್ ಅನ್ನುವಂತ ಒಂದು ಆಂಟಿಬಯೋಟಿಕ್ ಗಳನ್ನ ಕೊಡುವಂತದನ್ನ ನಾವು ಟಿಬಿಯಲ್ಲಿ ಹೆಚ್ಚಾಗಿ ನೋಡ್ತೀವಿ. ಈ ಡ್ಯೂರೇಷನ್ 6 ತಿಂಗಳಿಂದ 9 ತಿಂಗಳವರೆಗೂ ಇರ್ಬೋದು. ಹಾಗೆಯೇ HIV ಚಿಕಿತ್ಸೆಯಲ್ಲಿ ART ಪ್ರತಿದಿನ ತೆಗೆದುಕೊಳ್ಳುವಂತಹ 3 ಹೆಚ್ಚಿನ ಆಂಟಿ ರೆಟ್ರೋವೈರಲ್ ಔಷಧಿಗಳ ಸಂಯೋಜನೆ ಒಳಗೊಂಡಿರುವಂತದನ್ನ ನಾವು ನೋಡ್ಬೋದು. ಹಾಗೆ ಆರೋಗ್ಯ ಸೇವೆ ಒದಗಿಸುವಂತವರು ಈ ಒಂದು ನಿರ್ದಿಷ್ಟ ಅವಧಿಯಲ್ಲಿರುವಂತಹ ART ಮತ್ತು ATP ಕಟ್ಟುಪಾಡುಗಳನ್ನ ಆಯ್ಕೆ ಮಾಡಿಕೊಂಡು ಔಷಧಿಗಳ ಸಂವಹನಗಳನ್ನ ಕಮ್ಮಿ ಮಾಡುವಂತದನ್ನ ನಾವು ನೋಡುವಂತದನ್ನ ಕಾಣಬಹುದು ಈ ಒಂದು ಟ್ರೀಟ್ಮೆಂಟ್ ಅಲ್ಲಿ ಅಂದ್ರೆ ಚಿಕಿತ್ಸೆಯಲ್ಲಿ ಅಂತ ಹೇಳ್ತೀವಿ. ಓಕೆ ಮ್ಯಾಮ್, ಹಾಗಿದ್ರೆ ಈ HIV ಮತ್ತು TB ಎರಡೂ ಬಂದಂಥ ಸಂದರ್ಭದಲ್ಲಿ ಈ ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಮೇಡಮ್? ಔಷಧ ಸಂವಹನಗಳನ್ನ ನಿರ್ವಹಿಸುವಂತದ್ದು ಕೂಡ ಒಂದು ಪ್ರಮುಖ ಮುನ್ನೆಚ್ಚರಿಕೆ ಅಂತ ಹೇಳ್ಬೋದು. ಅಂದ್ರೆ HIV ಮತ್ತು TB ಚಿಕಿತ್ಸೆಗಳು ಪರಿಣಾಮಕಾರಿಯಾಗಿರೋದನ್ನ ಖಚಿತಪಡಿಸಿಕೊಳ್ಬೇಕು ಅಂತ ಹೇಳಿದ್ರೆ ಔಷಧದ ಪ್ರಮಾಣವನ್ನ ನಾವು ಸರಿಯಾಗಿ ಹೊಂದಿಸುವಂತದ್ದು. ಅಂದ್ರೆ ಸರಿಯಾದ ಪ್ರಮಾಣದ ಡೋಸೇಜ್ ಅಲ್ಲಿರುವಂತಹ ಒಂದು ಆಂಟಿಬಯೋಟಿಕ್ ಗಳನ್ನ ತೆಗೆದುಕೊಳ್ಳುವಂತದ್ದು ಮತ್ತೆ ಪರ್ಯಾಯ ಔಷಧಿಗಳನ್ನ ಆಯ್ಕೆ ಮಾಡುವಂತದ್ದು ಕೂಡ ಒಂದು ಮುನ್ನೆಚ್ಚರಿಕೆ ಆಗಿರುತ್ತೆ. ಹಾಗೆ ಅಡ್ಡ ಪರಿಣಾಮಗಳ ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು. ಅಂದ್ರೆ ಈಗ ಆಂಟಿಬಯೋಟಿಕ್ ತಗೊಂಡಾಗ ಟ್ರೀಟ್ಮೆಂಟ್ ಅಲ್ಲಿ ಇರ್ತಾರೆ ಔಷಧ ವಿಷತ್ವದ ಚಿಹ್ನೆಗಳನ್ನ ಸೂಕ್ಷ್ಮವಾಗಿ ಗಮನಿಸುವಂತದ್ದನ್ನ ಅಥವಾ ವಿಷಯವಾಗಿ ಲೈಕ್ ಆಂಟಿಬಯೋಟಿಕ್ಗಳು ಜಾಸ್ತಿ ತಗೊಳ್ತಾ ಹೋದ್ರೆ ಯಕೃತ್ತಿನ ಮೇಲೆ ಹಾನಿ ಮಾಡುವಂಥದ್ದು, ನಮ್ಮ ದೇಹದ ಅನೇಕ ಅಂದ್ರೆ ಇತರ ಭಾಗಗಳು ಅಂಗಾಂಗಗಳು ಏನ್ ಇರುತ್ತೆ ಪಾರ್ಟ್ಸ್ ಅದ್ರ ಮೇಲೆ ಪರಿಣಾಮ ಬೀರುವಂತದ್ದನ್ನ ಮಾಡುವಂಥದ್ದು. ಮತ್ತೆ ಅನೇಕ ಜನರಲ್ಲಿ TB ಮತ್ತು HIV ಔಷಧಿಗಳು ಯಕೃತ್ತಿನ ಮೇಲೆ ಪರಿಣಾಮ ಬೀರುವಂತದ್ದನ್ನ ನಾವು ಈಗ ಸಾಮಾನ್ಯವಾಗಿ ಕಾಣ್ತಾ ಇದೀವಿ. ಸೊ ಅದ್ರ ಬಗ್ಗೆ ಅಡ್ಡ ಪರಿಣಾಮಗಳಾಗುವಂತದ್ರ ಬಗ್ಗೆ ಮೇಲ್ವಿಚಾರಣೆಗಳನ್ನ ಮಾಡುವಂತದ್ದು ಕೂಡ ಒಂದು ಮುನ್ನೆಚ್ಚರಿಕೆ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೇನೆ ಇನ್ನೇನು ರಿಕರೆನ್ಸಿಟೇಷನ್ ಇಂಟರ್ಮೆಟಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, IRIS ಅಂತ. ಇದು ಉರಿಯೂತದ ಪ್ರತಿಕ್ರಿಯೆಯಾಗಿದ್ದು ಚೇತರಿಸಿಕೊಳ್ಳುವಂತಹ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಅಂದ್ರೆ ART ಇಂದಾಗಿ ಈ TB ಸೋಂಕಿನ ವಿರುದ್ಧ ಹೋರಾಡಲು ಪ್ರಾರಂಭಿಸಿದಾಗ ಸಂಭವಿಸುವಂತದ್ದನ್ನು ಕೂಡ ನಾವು ನೋಡ್ಬೋದು. ಡಾಟ್ ಅನ್ನೋದನ್ನ ಎಲ್ಲರೂ ಕೇಳಿದ್ರ. ಸೊ ಡಾಟ್ ಬಗ್ಗೆ ನಾವು ಖಚಿತಪಡಿಸಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಕರೆಕ್ಟ್ ಆಗಿ ಅನುಸರಣೆ ಮಾಡುವಂತದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಟ್ಟುನಿಟ್ಟಾದ ಅನುಸರಣೆ ಕೂಡ ಒಂದು ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳ್ಬೋದು. ಸೊ 2 ಔಷಧ ಕಟ್ಟುಪಾಡುಗಳಿಗೆ ಆಗಾಗ್ಗೆ ಆ ಮೂಲ ನಿರವೀಕ್ಷಣೆ ಚಿಕಿತ್ಸೆ ಅಂತ ಏನ್ ಕರಿತೀವಿ ಡಾಟ್ ಅನ್ನೋದನ್ನ ಅಂದ್ರೆ TB ಮನೆಯವಳಿನೇ ಹೋಗಿ ಅಥವಾ ಮನೆಯವರೇ ಆ ಒಂದು ರೋಗಿಗೆ ಅಂದ್ರೆ TB ಪೇಷಂಟ್ಗಳಿಗೆ ಸರಿಯಾದ ಸಮಯಕ್ಕೆ ಒಂದು ಆಂಟಿಬಯೋಟಿಕ್ ಡೋಸೇಜ್ ಗಳನ್ನ ಕೊಡುವಂತದ್ದು ಅಥವಾ ಮಾತ್ರೆಗಳನ್ನ ಕೊಡುವಂತದ್ದನ್ನ ನಾವು ಕಾಣುವಂಥದ್ದು ಕೂಡ ಒಂದು ಮುನ್ನೆಚ್ಚರಿಕೆ ಆಗಿರುತ್ತೆ ಅಂತ ಹೇಳ್ಬೋದು. ಈ ART ಅಥವಾ ಆಂಟಿ ರೆಟ್ರೋವೈರಲ್ ಥೆರಪಿ ಮತ್ತು TB ಚಿಕಿತ್ಸೆಯನ್ನ ಒಂದೇ ಸಮಯದಲ್ಲಿ ಪ್ರಾರಂಭಿಸೋದ್ರಿಂದ ಏನೇನೆಲ್ಲ ಲಾಭಗಳಾಗುತ್ತೆ ಮೇಡಮ್? ಕ್ಷಯರೋಗ ಚಿಕಿತ್ಸೆ ಪ್ರಾರಂಭಿಸಿದ ನಂತರ ಸಾಧ್ಯವಾದಷ್ಟು ಬೇಗನೆ ಸಾಮಾನ್ಯವಾಗಿ 7 ರಿಂದ 8 ವಾರಗಳಲ್ಲಿ ART ಅನ್ನ ಪ್ರಾರಂಭಿಸುವುದು ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಅಂದ್ರೆ ನಾವು ಅವ್ರನ್ನ ಬದುಕುಳಿಸುವಂತಹ ಒಂದು ಸಮಯವನ್ನ ಗಮನಾರ್ಹವಾಗಿ ಸುಧಾರಣೆಯನ್ನ ಮಾಡ್ಬೋದು ಅನ್ನೋದನ್ನ ನೋಡ್ಬೋದು. ಅದರಲ್ಲಿ ಏನು ಪ್ರಮುಖ ಪ್ರಯೋಜನಗಳಾಗುತ್ತೆ ನಮ್ಗೆ ART ಮತ್ತೆ ಕ್ಷಯರೋಗದ ಅಟ್ ಎ ಟೈಮ್ ಸ್ಟಾರ್ಟ್ ಮಾಡೋದ್ರಿಂದ ಅಂತ ಹೇಳಿದ್ರೆ ಒಂದು ಕಡಿಮೆ ಮರಣ ಪ್ರಮಾಣವನ್ನ ನಾವು ಕಾಣ್ಬೋದು. ಅದು ಒಂದು ಗಮನಾರ್ಹ ಇಳಿಕೆ ಸಹ ಸೋಂಕಿತ ರೋಗಗಳಲ್ಲಿ HIV TB ಮೇಲ್ಕಂಡ ಪ್ರಶ್ನೆ ಕೇಳಿದರೆ ಈ ಸಹ ಸೋಂಕು ಒಳಗೊಂಡಿರುವಂತ ರೋಗಿಗಳಲ್ಲಿ ನಾವು ಮರಣ ಪ್ರಮಾಣವನ್ನ ಕಡಿಮೆ ಮಾಡುವಂತದನ್ನ ನೋಡ್ಬೋದು. ಈ 2 ಥೆರಪಿಗಳನ್ನ ಒಂದೇ ಸರಿ ನಾವು ಸ್ಟಾರ್ಟ್ ಮಾಡೋದ್ರಿಂದ. ಹಾಗೆ ರೋಗ ನಿರೋಧಕ ವ್ಯವಸ್ಥೆಯ ಪುನಃ ಸ್ಥಾಪನೆಯನ್ನ ಮಾಡ್ಬೋದು ನಾವು. ಅಂದ್ರೆ ART ಒಂದು ಥೆರಪಿಯಿಂದ ಈ ರೋಗ ನಿರೋಧಕ ವ್ಯವಸ್ಥೆಯನ್ನ ಮತ್ತೆ ನಾವು HIV ಪೀಡಿತ ಜನರಲ್ಲಿ
ಪುನಃಸ್ಥಾಪಿಸೋದು. ಅಂದ್ರೆ ಆ ಹೋರಾಡುವಂತಹ ಅದು ಕಾಯಿಲೆಗಳ ವಿರುದ್ಧ, ರೋಗಗಳ ವಿರುದ್ಧ ಹೋರಾಡುವಂತಹ ಶಕ್ತಿಯನ್ನ ನಾವು ಅವರ ದೇಹದಲ್ಲಿ ಮತ್ತೆ ಹೆಚ್ಚಾಗಿ ಮಾಡುವಂಥದ್ದು, ಪುನಃಸ್ಥಾಪಿಸುವಂತದ್ದನ್ನ, ಸಮರ್ಥರಾಗುವಂತದ್ದನ್ನ ಮಾಡುವಂಥದ್ದನ್ನ ಮಾಡ್ಬೋದು. ಹಾಗೆ ಹೊಸದಾಗಿ ಬರುವಂತಹ ಕಾಯಿಲೆಗಳನ್ನ ತಡೆಗಟ್ಟುವಂಥದ್ದು ಕೂಡ ಈ ಒಂದು ART ಮತ್ತೆ ಅಕ್ಷಯ ಚಿಕಿತ್ಸೆಯನ್ನ ಒಂದೇ ಸಮಯದಲ್ಲಿ ಪ್ರಾರಂಭಿಸೋದ್ರಿಂದ ಯೂಸ್ ಆಗುತ್ತೆ. ಮುಂದೆ ಬರುವಂತಹ ಒಂದು ಪರಿಣಾಮಕಾರಿಯಾದಂತಹ ಮಾರ್ಟಾಲಿಟಿ ಆಗಿರ್ಬೋದು, ಮಾರ್ಬಿಡಿಟಿ ಆಗಿರ್ಬೋದು, ನಾವು ಅದೇ ಹೇಳಿದಾಗೆ ಅದನ್ನ ತಡೆಯಲು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಈ TB ರೋಗದ ತಡೆಗಟ್ಟುವಿಕೆಯಲ್ಲಿ INH ಮತ್ತೆ IPT ಪಾತ್ರವೇನು ಅನ್ನೋದನ್ನ ತಿಳಿಸ್ಬೋದಾ ಮ್ಯಾಮ್? ಐಸೋನಿಯಾಸೈಡ್ ಪ್ರಿವೆಂಟಿವ್ ಥೆರಪಿ ಅಂದ್ರೆ IPT, TB ಪ್ರಿವೆಂಟೇಟಿವ್ ಟ್ರೀಟ್ಮೆಂಟ್ ಅಂದ್ರೆ TPT. ನೀವೇನ್ ಕೇಳ್ತಾ ಇದ್ದೀರಾ, INH ಅಂಡ್ IPT ಇದೆರಡು ಕೂಡ ಥೆರಪಿ ಆಗಿರುತ್ತೆ. ಇದು ಈ ಒಂದು ಚಿಕಿತ್ಸೆ HIV ಪೀಡಿತರಲ್ಲಿ TB ರೋಗವನ್ನ ತಡೆಗಟ್ಟುವಲ್ಲಿ ನಾವು ಈ ಒಂದು ಎರಡು ಚಿಕಿತ್ಸೆಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ಬೋದು. ಐಸೋನಿಯಾಸೈಡ್ ಎಂಬ ಒಂದು ಪ್ರತಿಜೀವಕ ಅಂತ ಹೇಳಿದ್ರೆ ಆಂಟಿಬಯೋಟಿಕ್ ಅಂತ ಎಲ್ಲರೂ ತಿಳ್ಕೋಬೇಕು. ಹಲವಾರು ತಿಂಗಳವರೆಗೆ ತಗೊಳ್ಳುವಂಥದ್ದು. ಎಕ್ಸಾಂಪಲ್ 6 ತಿಂಗಳಿಂದ 9 ತಿಂಗಳವರೆಗೂ ನಾವು ತಗೊಳ್ಳುವಂಥದ್ದನ್ನ ನೋಡ್ಬೋದು. ಈ ಒಂದು ಟ್ರೀಟ್ಮೆಂಟ್ ಅನ್ನ, ಈ ಥೆರಪಿಯನ್ನ ಸೂಕ್ತ ಕ್ಷಯ ಸೋಂಕು ಅಂತ ಕರಿತೀವಿ. ಸೂಕ್ತ ಕ್ಷಯ ಸೋಂಕು ಅಂದ್ರೆ ನಾವು ಕರೆಯೋದನ್ನ ಲೇಟೆಂಟ್ TB ಅಂತ ಹೇಳ್ತೀವಿ, ಲೇಟೆಂಟ್ TB ಇನ್ಫೆಕ್ಷನ್. ಸೊ ಇದರಲ್ಲಿ ಯಾರು ಹೆಚ್ಚಿನ ಅಪಾಯವನ್ನ ಒಳಗೊಂಡಿರ್ತಾರೆ ಮತ್ತೆ ಆಕ್ಟಿವ್ TB ಅನ್ನು ಯಾರು ಒಳಗೊಂಡಿರ್ತಾರೆ ಅಂತವರಲ್ಲಿ ಈ ಒಂದು ಬೆಳವಣಿಗೆಯನ್ನ ಸಕ್ರಿಯವಾಗಿ ರೋಗ ಬೆಳವಣಿಗೆ ಆಗೋದನ್ನ ತಡೆಯೋದಕ್ಕೆ ಒಂದು ಸಹಾಯವನ್ನ ಮಾಡುವಂತದ್ದನ್ನ ಈ ಒಂದು ಥೆರಪಿಗಳ ಮೂಲಕ ನಾವು ಮಾಡ್ಬೋದು. ಇದುವರೆಗೂ INH ಮತ್ತು IPT ಅಂದರೆ ಏನು ಮತ್ತು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಹಾಗಿದ್ರೆ ಈ HIV ಇರುವ ಮಕ್ಕಳಲ್ಲಿ TB ನಿರ್ವಹಣೆ ಹೇಗೆ ಮಾಡ್ಬೋದು ಮೇಡಮ್? HIV ಪೀಡಿತ ಮಕ್ಕಳಲ್ಲಿ ಕ್ಷಯ ರೋಗದ ನಿರ್ವಹಣೆ ವಯಸ್ಕರಂತೆಯೇ ಇರುತ್ತೆ. ಆದ್ರೆ ನಾವು ಡೋಸೇಜ್ಗಳ ಮೇಲೆ ಒಂದು ನಿಗಾವನ್ನ ಇಡುವಂಥದ್ದು ಮತ್ತೆ ಮೇಲ್ವಿಚಾರಣೆಯನ್ನ ಮಾಡುವಂಥದ್ದು ತುಂಬಾ ಅಗತ್ಯವಾಗಿರೋದನ್ನ ನೋಡ್ಬೋದು. ಈಗ ವಯಸ್ಕರಿಗೆ ನಾನು ಆಗಲೇ ಹೇಳಿದ್ರೆ ಐಸೋನಿಯಾಸೈಡ್ ಆಗಿರ್ಬೋದು, ರಿಟಾಂಟಮ್ಸಿನ್ ಆಗಿರ್ಬೋದು, ಆ ಟ್ಯಾಬ್ಲೆಟ್ಗಳನ್ನ ಕೊಡ್ಬೇಕಾದ್ರೆ ಇಷ್ಟು mg ಎಲ್ಲ ಕೊಡ್ಬೇಕು ಅನ್ನೋದು ಲೆಕ್ಕ ಇರುತ್ತೆ. ಹಾಗೇನೆ ಈ ಮಕ್ಕಳಿಗೆ ನಾವು ಆ ಡೋಸ್ಗಳನ್ನ ಕಮ್ಮಿ ಇರೋದನ್ನ ಕೊಡುವಂಥದ್ದನ್ನ ನೋಡ್ಕೊಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಸ್ಕ್ರೀನಿಂಗ್ ಎಲ್ಲಾ HIV ಸೋಂಕಿತ ಮಕ್ಕಳನ್ನ ನಿಯಮಿತವಾಗಿ ಒಂದು ಆಕ್ಟಿವ್ TB ಇರೋ ಒಂದು ಡಿಸೀಸ್ಗೆ ಅಥವಾ ಲೇಟೆಂಟ್ TB ಇದೆಯಾ ಅದನ್ನ ಎರಡನ್ನು ನೋಡ್ಕೊಳ್ಳೋದಕ್ಕೆ ಪರೀಕ್ಷೆಗಳನ್ನ ಮಾಡುವಂಥದ್ದು, ಅಂದ್ರೆ ಸ್ಕ್ರೀನಿಂಗ್ ಕ್ಯಾಂಪೇನ್ ಗಳನ್ನ ಮಾಡುವಂಥದ್ದು, ಸ್ಕ್ರೀನಿಂಗ್ ಟೆಸ್ಟ್ ಗಳನ್ನ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಸಕ್ರಿಯ ಕ್ಷಯ ರೋಗ ಹೊಂದಿರುವಂತಹ ಮಕ್ಕಳಲ್ಲಿ, ಸಕ್ರಿಯ ಅಂತ ಹೇಳಿದ್ರೆ ಆಕ್ಟಿವ್ ಆಗಿರುವಂತ ಆಕ್ಟಿವ್ TB ಅನ್ನು ಹೊಂದಿರುವಂತ ಮಕ್ಕಳಿಗೆ ಅವರ ತೂಕಕ್ಕೆ ಅನುಗುಣವಾಗಿ ಪ್ರಮಾಣಿತವಾದಂತಹ ಒಂದು ಕ್ಷಯ ರೋಗ ವಿರೋಧಿ ಚಿಕಿತ್ಸೆಯನ್ನ ನೀಡುವಂತದ್ದನ್ನು ಕೂಡ ನಾವು ನೋಡ್ಬೋದು. ಹಾಗೆ ಈ ಒಂದು TB ಅಥವಾ HIV ತಡೆಗಟ್ಟುವಿಕೆಗೆ ಹೊಂದಿಕೊಂಡಂತಹ ಒಂದು ಲೇಟೆಂಟ್ TB ಹೊಂದಿರುವಂತಹ HIV ಸೋಂಕಿತ ಮಕ್ಕಳಲ್ಲಿ TB ತಡೆಗಟ್ಟುವ ಚಿಕಿತ್ಸೆಯನ್ನ TPT ಅಥವಾ IPT ಮೂಲಕ ನೀಡಲಾಗುತ್ತೆ ಅಂತ ಹೇಳ್ಬೋದು. ಅಂದರೆ ಇದುವರೆಗೂ HIV ಇರುವ ಮಕ್ಕಳಲ್ಲಿ TB ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಹಾಗಿದ್ರೆ ಈ TB ಚಿಕಿತ್ಸೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ HIV ರೋಗಿಗಳು ಪಾಲಿಸಲೇಬೇಕಾದಂತಹ ಆಹಾರ ಕ್ರಮ ಅಥವಾ ಜೀವನ ಶೈಲಿ ಹೇಗಿರಬೇಕು ಅನ್ನೋದ್ರ ಕುರಿತು ನಿಮ್ಮ ಸಲಹೆನ ಅಥವಾ ಕಿವಿ ಮಾತನ್ನು ತಿಳಿಸೋದಾದರೆ ಮೇಡಮ್? HIV ಸಹ ಸೋಂಕಿತ ರೋಗಿಗಳು ತಮ್ಮ ರೋಗ ನಿರೋಧಕ ಶಕ್ತಿಯನ್ನ ಬೆಂಬಲಿಸಲು ಮತ್ತೆ ಅದರಿಂದ ಬರುವಂತಹ ಅಡ್ಡ ಪರಿಣಾಮಗಳನ್ನು ನಿರ್ವಹಿಸಲು ಏನ್ ಮಾಡ್ಬೋದು ಅಂತ ಕೇಳಿದ್ರೆ, ದಿಸ್ ಇಸ್ ಅ ಸ್ಟ್ರಾಟಜಿ ಪಬ್ಲಿಕ್ ಹೆಲ್ತ್, ಒಂದು ಸಾರ್ವಜನಿಕ ಆರೋಗ್ಯ ಸ್ಟ್ರಾಟಜಿ ಅಂತಾನೆ ನಾವು ಕರಿತೀವಿ. ಸೊ ನಾವು ಈ ಒಂದು ಜೀವನ ಶೈಲಿಯನ್ನ ಪ್ರತಿರೋಧಗಳನ್ನ ತಪ್ಪು ಕಲ್ಪನೆಗಳನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗೋದ್ರಿಂದ ಈ ಕಾಯಿಲೆಗಳನ್ನ ನಾವು ತಡೆಗಟ್ಟುವಲ್ಲಿ ಅಥವಾ ಒಂದು ಅದರಿಂದ ಬರುವಂತಹ ಪರಿಣಾಮಗಳನ್ನ ತಡೆಗಟ್ಟುವಲ್ಲಿ ಮುಂದೆ ಹೋಗ್ಬೋದು, ಒಂದು ಉತ್ತಮ ಹೆಜ್ಜೆಯನ್ನ ಇಡ್ಬೋದು ಅಂತ ಹೇಳ್ಬೋದು. ಸೊ ಆಹಾರ ಪದ್ಧತಿ ಬಗ್ಗೆ ಕೇಳಿದ್ವಿ. ಆಹಾರ ಪದ್ಧತಿಯಲ್ಲಿ ಹೆಚ್ಚಿನ ಕ್ಯಾಲೋರಿಗಳನ್ನ ಹೊಂದಿರುವಂತಹ ಆಹಾರವನ್ನ, ಅದರಲ್ಲೂ ಹೆಚ್ಚಿನ ಪ್ರೋಟೀನ್ ಅನ್ನ ಒಳಗೊಂಡಿರುವಂತಹ ಆಹಾರವನ್ನ ತಗೊಳ್ಳೋದ್ರಿಂದ
ಅವರಲ್ಲಿ ತೂಕ ನಷ್ಟ ಆಗುತ್ತೆ ಅಂತ ಹೇಳಿದೆ ನಾನು. ಯಾವೆಲ್ಲ ಸಿಂಟಮ್ಸ್ ಗಳನ್ನ ಒಳಗೊಂಡಿರ್ತಾರೆ ಅಂತ. ಈ ಹೆಚ್ಚಿನ ಭರಿತವಾದ ಕ್ಯಾಲೋರಿ ಭರಿತವಾದ ಆಹಾರವನ್ನ, ಪ್ರೋಟೀನ್ ಭರಿತವಾದ ಆಹಾರವನ್ನ ನಾವು ತಗೊಳ್ಳೋದ್ರಿಂದ ಈ ತೂಕ ನಷ್ಟವನ್ನು ತಡೆಗಟ್ಟಲು ಮತ್ತು ಎರಡೂ ಕಾಯಿಲೆಗಳಿಂದ ಹೆಚ್ಚಾಗಿ ಉಂಟಾಗುವಂತಹ ಸ್ನಾಯುಗಳ ನಷ್ಟವನ್ನ ನಾವು ಪುನರ್ನಿರ್ಮಿಸಲು ತುಂಬಾನೇ ಅತ್ಯಗತ್ಯ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಸೂಕ್ಷ್ಮ ಪೋಷಕಾಂಶಗಳನ್ನ ಒಳಗೊಂಡಿರುವಂತಹ ಆಹಾರಗಳು ಅಂದ್ರೆ ಜೀವಸತ್ವಗಳು, ವೈಟಮಿನ್ಸ್ ಅಂತ ಹೇಳ್ತೀವಿ, ಖನಿಜಗಳು, ಅವನ್ನ ಒಳಗೊಂಡಿರುವಂತಹ ಆಹಾರಗಳನ್ನ ಸೇವನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಕ್ ಬಿ ಗುಂಪು ಅಂದ್ರೆ ಬಿ ಗ್ರೂಪ್ ಜೀವಸತ್ವಗಳು, ಬಿ ವೈಟಮಿನ್, B6 ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೇನೆ ವಿಟಮಿನ್ ಸಿ, ಎ, ಇ, ಹಾಗೆ ಐರನ್, ಸೆಲೆನಿಯಂ ಒಳಗೊಂಡಿರುವಂತಹ ಹಣ್ಣುಗಳು, ತರಕಾರಿಗಳು, ಕಡಿಮೆ ಕೊಬ್ಬಿನ ಹೊಂದಿರುವಂತಹ ಮಾಂಸಗಳು ಮತ್ತು ಧಾನ್ಯಗಳನ್ನ ನಾವು ಹೆಚ್ಚಾಗಿ ತಗೋಬೇಕು ಅನ್ನೋದನ್ನ ಹೇಳ್ತೀವಿ. ಹಾಗೆ ಆಹಾರ ಸುರಕ್ಷತೆ ಕ್ರಮಗಳನ್ನ ಪಾಲಿಸುವಂಥದ್ದು. ಆಹಾರದಿಂದ ಹರಡುವ ಕಾಯಿಲೆಗಳು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಇವರು ಆಲ್ರೆಡಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರತ್ತೆ, ಹೆಚ್ಚಾಗಿ ಪೀಡಿತರಲ್ಲಿ ಮತ್ತೆ TB ಸಾಸೋಂಕು ಇರುವಂತಹ ಜನರಲ್ಲಿ. ಸೊ ನಾವು ಆಹಾರ ತಗೊಳ್ಳುವಾಗ ಆಹಾರ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದರಿಂದಾಗಿ ಬರುವಂತಹ ಅನೇಕ ಕಾಯಿಲೆಗಳಿಗೆ ತುತ್ತಾಗುವಂತದ್ದನ್ನು ನಾವು ನೋಡ್ಬೋದು. ಅದರಿಂದ ಅವರಲ್ಲಿರುವಂತಹ ರೋಗ ನಿರೋಧಕ ವ್ಯವಸ್ಥೆ ಇನ್ನಷ್ಟು ಅಪಾಯದ ಮಟ್ಟಕ್ಕೆ ಹೋಗೋದನ್ನು ಕೂಡ ನಾವು ಕಾಣ್ಬೋದು. ಲೈಕ್ ಉದಾಹರಣೆಗೆ ಹಸಿ ಮೊಟ್ಟೆಗಳನ್ನ ತಗೊಳ್ಳುವಂಥದ್ದು, ಪಾಚಕೀಕರಿಸಿದಂತಹ ಡೈರಿ ಉತ್ಪನ್ನಗಳನ್ನ ತಗೊಳ್ಳುವಂಥದ್ದು, ಸರಿಯಾಗಿ ಬೇಯಿಸ್ತಾ ಇರುವಂತಹ ಮಾಂಸಗಳನ್ನ, ಸಮುದ್ರ ಆಹಾರವನ್ನ ತಿನ್ನುವಂಥದ್ದನ್ನ ಮಾಡುವಂಥದ್ದನ್ನ ತಪ್ಪಿಸ್ಬೇಕು ಅನ್ನೋದನ್ನ ನಾನು ಇಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಜೀವನ ಶೈಲಿಯಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನಿಯಮಿತವಾಗಿ ವ್ಯಾಯಾಮಗಳನ್ನ ಮಾಡುವಂಥದ್ದನ್ನ ಮಾಡ್ಬೇಕು. ಇದು HIV ಮತ್ತು TB ಕಾಯಿಲೆ ಅಂತಾನೆ ಇಲ್ಲ, ನೀವು ಯಾವುದೇ ಕಾಯಿಲೆ ಇಲ್ಲದೆ ಆರೋಗ್ಯಕರವಾದ ಜೀವನವನ್ನ ನಡೆಸಬೇಕು ಅಂತ ಹೇಳಿದ್ರೆ ನಿಯಮಿತವಾಗಿ ವ್ಯಾಯಾಮಗಳನ್ನ ಮಾಡುವಂಥದ್ದು ತುಂಬಾನೇ ಅನಿವಾರ್ಯ ಮತ್ತು ತುಂಬಾನೇ ಉತ್ತಮವಾದ ಒಂದು ಸ್ಟ್ರಾಟಜಿ ಅಂತ ಹೇಳ್ಬೋದು. ಹಾಗೆ ಹಾನಿಕಾರಕ ಪದಾರ್ಥಗಳನ್ನ ತಿನ್ನೋದನ್ನ ತಪ್ಪಿಸ್ಬೇಕು. ಕಟ್ಟುನಿಟ್ಟಾಗಿ ಮದ್ಯವನ್ನು ಸೇವನೆ ಮಾಡುವಂಥದ್ದು ಅಂದ್ರೆ ಸ್ಮೋಕಿಂಗ್ ಅಂತ ಹೇಳ್ತೀವಿ, ಡ್ರಿಂಕಿಂಗ್ ಅಂತ ಆಲ್ಕೋಹಾಲ್ ಸೇವನೆ ಮಾಡೋದನ್ನ ಹೇಳ್ತೀವಿ, ಇದನ್ನೆಲ್ಲ ನಿಲ್ಲಿಸ್ಬೇಕು. ಅಕ್ರಮವಾದ ಔಷಧಗಳನ್ನ ತೆಗೆದುಕೊಳ್ಳುವಂಥದ್ದು ಅಂದ್ರೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ, ಯಾವುದೇ ವೈದ್ಯರ ಸಲಹೆ ಇಲ್ಲದೆ ಈ ಡೋಸೇಜ್ ಬಗ್ಗೆ ನಿಮಗೆ ಮೇಲ್ಕಂಡ ಪ್ರಶ್ನೆಗಳಲ್ಲಿ ಹೇಳಿದೆ ಆ ಡೋಸೇಜ್ ಕರೆಕ್ಟ್ ಆಗಿ ಇದೆ ತಗೊಳ್ಳುವಂಥದ್ದನ್ನ ಮಾಡಬಹುದು. ಇದೆಲ್ಲದಿಂದ ನಿಮ್ಮ ಬೇರೆ ಅಂಗಾಂಗಗಳ ಮೇಲೆ ಹಾನಿಯನ್ನ ಇನ್ನುವಾಗೆ ಉಲ್ಬಣಗೊಳಿಸಿಕೊಳ್ಳುವಂಥದ್ದನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಮ್ಯಾಮ್, ಇದುವರೆಗೂ ಅವರ ಜೀವನ ಶೈಲಿ ಹೇಗಿರಬೇಕು ಅಥವಾ ಆಹಾರ ಕ್ರಮ ಹೇಗಿರಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಹಾಗಿದ್ರೆ ಈ HIV ಮತ್ತು TB ರೋಗಿಗಳಲ್ಲಿ ಔಷಧಿಗಳಿಗೆ ಪ್ರತಿರೋಧ ಕಾಣುವ ಸಾಧ್ಯತೆ ಯಾಕಾಗಿ ಹೆಚ್ಚಾಗಿರುತ್ತೆ ಮೇಡಮ್? ಹೆಚ್ಚಾಗಿ ಕ್ಷಯ ರೋಗಿಗಳಲ್ಲಿ ಈ ಔಷಧ ನಿರೋಧಕತೆಯನ್ನ ಬೆಳೆಸ್ಕೊಳ್ಳೋದು ಸಾಧ್ಯತೆ ಏಕೆ ಹೆಚ್ಚಾಗಿರುತ್ತೆ ಅಂತ ಹೇಳಿದ್ರೆ ಅವರಲ್ಲಿ ರೋಗ ನಿರೋಧಕ ಶಮನ ಅಂದ್ರೆ ದುರ್ಬಲಗೊಂಡಂತಹ ರೋಗ ನಿರೋಧಕ ವ್ಯವಸ್ಥೆ ಇರೋದ್ರಿಂದ ಈ ಒಂದು ಬ್ಯಾಕ್ಟೀರಿಯಾಗಳು ಅವರಲ್ಲಿ ಆಕ್ರಮಣ ಮಾಡಿದಾಗ ಅವರಲ್ಲಿ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಇವಾಗ ಆರೋಗ್ಯವಾಗಿರೋ ವ್ಯಕ್ತಿ ಮೇಲೆ ಈ ಬ್ಯಾಕ್ಟೀರಿಯಾ ಆಕ್ರಮಣ ಮಾಡಿದ್ರು ನಮಗೇನೋ ಅಷ್ಟು ಎಫೆಕ್ಟ್ ಆಗಲ್ಲ. ಲೈಕ್ ಇವಾಗ TB ಅನ್ನೋದು ಎಲ್ರಿಗೂ ಇನ್ಫೆಕ್ಷನ್ ಆಗಿರೋದನ್ನ ನಾವು ನೋಡ್ಬೋದು. ಅಂದ್ರೆ TB ಬ್ಯಾಕ್ಟೀರಿಯಾ ಎನ್ವಿರಾನ್ಮೆಂಟಲ್ ಆಲ್ರೆಡಿ ಇದೆ. ಅದನ್ನ ನಾವು ಯಾರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ, ರೋಗ ನಿರೋಧಕ ಒಂದು ಶಕ್ತಿ ಜಾಸ್ತಿ ಇರುತ್ತೆ, ಅವರಿಗೆ ಅದು ಎಫೆಕ್ಟ್ ಮಾಡಲ್ಲ. ಯಾರಲ್ಲಿ ಈ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ, ಲೈಕ್ HIV ಬಂದಿರೋರು, ಅವರಲ್ಲಿ ಈ ಒಂದು TB ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗಿ ವೇಗವಾಗಿ ಜಾಸ್ತಿ ಆಗುವಂಥದ್ದನ್ನ ನಾವು ನೋಡ್ಬೋದು. ಆಗ ಈ ಔಷಧ ಪ್ರತಿರೋಧಕ್ಕೆ ಕಾರಣವಾಗುವಂಥದ್ದನ್ನ ನಾವು ಸ್ವಯಂ ಪ್ರೇರಿತ ಆನುವಂಶಿಕ ರೂಪಾಂತರಗಳ ಮೂಲಕ ಸಾಧ್ಯತೆಯನ್ನ ಹೆಚ್ಚಿಸುವುದನ್ನು ಕೂಡ ಕಾಣುವಂಥದ್ದನ್ನ ಮಾಡ್ಬೋದು. ಹಾಗೆ ಔಷಧಿಯಲ್ಲಿ ಕೆಲವೊಮ್ಮೆ ಔಷಧಗಳನ್ನ ತಗೊಂಡಾಗ ಅಡಚಣೆಗಳ ಆಗುವಂಥದ್ದನ್ನ ನಾವು ನೋಡ್ತೀವಿ. ರಕ್ತದಲ್ಲಿ ಔಷಧ ಮಟ್ಟ ಕಡಿಮೆ ಆಗಲು ಇದು ಕಾರಣ ಆಗೋದನ್ನು ಕೂಡ ನಾವು ನೋಡೋದು ಉಂಟಿರುತ್ತೆ. ಸೊ ಎಲ್ಲಾ ಬ್ಯಾಕ್ಟೀರಿಯಾಗಳನ್ನ ಕೊಳ್ಳೋದಿಕ್ಕೆ ಅದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಅಂದ್ರೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ಒಂದು ಆಂಟಿಬಯೋಟಿಕ್ಸ್ ಪ್ರತಿ ಜೀವ ರೋಧಕಗಳನ್ನ ತಗೊಂಡಾಗ
ಕೊಲ್ಲೋದಕ್ಕೆ ಸಾಧ್ಯ ಆಗದೆ ಅನ್ಯ ಒಂದು ತಳಿಗಳು ಬದುಕುಳಿಯಲು ಅನುವು ಮಾಡಿಕೊಡುವುದನ್ನು ಕೂಡ ನೋಡುವಂಥದ್ದನ್ನ ನೋಡ್ಬೋದು. ಅದು ಮಾತ್ರೆಗಳನ್ನು ಆ ಕಳಪೆ ಅನುಸರಣೆಯನ್ನು ಮಾಡುವಂಥದ್ದು, ಅಂದ್ರೆ ಹೆಚ್ಚಿನ ಮಾತ್ರೆಗಳನ್ನು ತಗೊಳ್ಳುವಂಥದ್ದು, ಸರಿಯಾಗಿ ಪ್ರಮಾಣದಲ್ಲಿ ಆ ಒಂದು ಮಾತ್ರೆಗಳನ್ನ ತೆಗೆದುಕೊಳ್ಳದೆ ಹೆಚ್ಚಿನ ಡೋಸೇಜ್ ಅನ್ನು ಹೊಂದಿರುವಂತದ್ದು ತಗೊಳ್ಳುವಂಥದ್ದು, ಆ ಚಿಕಿತ್ಸೆ ಕ್ರಮಗಳನ್ನ ಕಳಪೆ ಮಟ್ಟದಲ್ಲಿ ಆ ಅನುಸರಣೆಯನ್ನ ಮಾಡುವಂಥದ್ದು ಕೂಡ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಈಗ ಈ ಒಂದು ಔಷಧಗಳು ಪ್ರತಿರೋಧಕ್ಕೆ ಪ್ರಮುಖ ಕಾರಣಗಳು ಆಗಿರುತ್ತೆ. ಇದೆಲ್ಲವೂ ಕೂಡ HIV ಕ್ಷಯರೋಗಿಗಳಲ್ಲಿ ಔಷಧ ನಿರೋಧಕತೆಯನ್ನ ಬಳಸೋದು ಅಂತ ಹೇಳ್ಬೋದು. ಹಾಗಿದ್ರೆ ಈ HIV ಮತ್ತು TB ಕುರಿತು ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಇನ್ನು ನಮ್ಮ ಸಮುದಾಯದಲ್ಲಿ ಅಥವಾ ಜನಗಳ ನಡುವೆ ನಾವು ನೋಡ್ಬೋದು ಮ್ಯಾಮ್. ಹಾಗಿದ್ರೆ ಇದನ್ನೆಲ್ಲ ನಿವಾರಿಸಬೇಕು ಅಂದರೆ ನಾವೆಲ್ಲ ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ, ಅಥವಾ ಇದಕ್ಕೆ ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್? ಪರಿಣಾಮಕಾರಿಯಾಗಿ ಸಾರ್ವಜನಿಕ ಆರೋಗ್ಯಕ್ಕಾಗಿ HIV ಮತ್ತೆ TB ಸುತ್ತಲಿನ ತಪ್ಪು ಕಲ್ಪನೆಗಳು ಜಾಸ್ತಿ ಆದಂತಲ್ಲಿ ನಾವು ನೋಡ್ಬೋದು. ಆ ಕಳಂಕವನ್ನ ಪರಿಹರಿಸುವುದು ತುಂಬಾ ಅತ್ಯಗತ್ಯ. ಅದು ಸ್ವಲ್ಪ ಕಷ್ಟಕರವಾಗಬಹುದು, ಬಟ್ ನಾವು ಅದನ್ನ ಕಮ್ಮಿ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಪ್ರಮುಖ ಹಂತಗಳು ಯಾವುದು ಅಂತ ಹೇಳಿದ್ರೆ ಶಿಕ್ಷಣವನ್ನ ಕೊಡುವಂಥದ್ದು, ಆ ಜಾಗೃತಿ ಅಭಿಯಾನಗಳನ್ನ ಮಾಡುವಂಥದ್ದು, ಅಂದ್ರೆ ಅವ್ರಿಗೆ ಈ TB ಬಗ್ಗೆ HIV ಬಗ್ಗೆ ಎಜುಕೇಟ್ ಮಾಡುವಂಥದ್ದು. ಲೈಕ್ ಇವಾಗ ನೀವು ಬಾನುಲಿ ಕೇಂದ್ರದವರು ಹೇಗೆ ರೇಡಿಯೋ ಪ್ರೋಗ್ರಾಮ್ ನ ಮಾಡ್ತಾ ಇದ್ದೀರಾ, ಇದೇ ತರ ಬೇರೆ ಬೇರೆ ಒಂದು ಮಾಧ್ಯಮದ ಮೂಲಕ ನಾವು ಜನರಲ್ಲಿ ಶಿಕ್ಷಣವನ್ನ ಕೊಡುವಂಥದ್ದು, ಅವರಲ್ಲಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದನ್ನು ಮಾಡುವುದು ಒಂದು ಪ್ರಮುಖ ಅಂತ ಹೇಳ್ಬೋದು. ಇದನ್ನ ನಿಖರವಾದ ಸರಳ ಮತ್ತು ಸ್ಥಿರ ಮಾಹಿತಿಯನ್ನ ಕೊಡೋದ್ರಿಂದ ನಾವು ಆ ಜನರಿಗೆ ಈಸಿಯಾಗಿ ಅರ್ಥವನ್ನ ಮಾಡಿ ಈ ರೋಗವನ್ನ ತಡೆಗಟ್ಟುವಲ್ಲಿ ಒಂದು ಪ್ರಮುಖ ಹೆಜ್ಜೆಯನ್ನ ಇಡ್ಬೋದು ಅಂತ ಹೇಳ್ಬೋದು. ಹಾಗೇನೆ ಅವರಲ್ಲಿ ಪತ್ತೆ ಹಚ್ಚಲಾಗದ ರವಾನಿಸಲಾದಂತಹ ಒಂದು ಪರಿಣಾಮಕಾರಿ ART ಮತ್ತೆ HIV ಪೀಡಿತ ಜನರಿಗೆ ಶಿಕ್ಷಣವನ್ನು ನೀಡುವುದು ತುಂಬಾನೇ ಪ್ರಮುಖವಾದ ಅಂಶ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ನಾವು ಅವ್ರಿಗೆ ಒಳ್ಳೆ ಸೇವೆಗಳನ್ನ ನೀಡುವಂಥದ್ದು, ಅಂದ್ರೆ ಸೋಂಕು ನಿರ್ವಹಣೆಯನ್ನ ಸಾಮಾನ್ಯಗೊಳಿಸಲು ಒಂದು ಪ್ರತ್ಯೇಕ ಆರೈಕೆಯನ್ನ ಪಡೆದುಕೊಳ್ಳಿ ಅಂತ ಸಂಬಂಧಿಸಿದಂತಹ ಕಳಂಕವನ್ನ ಕಡಿಮೆ ಮಾಡೋದಕ್ಕೆ ನಾವು ಅವರಲ್ಲಿ ಚಿಕಿತ್ಸೆಗಳನ್ನ ಸೇವೆಗಳನ್ನ ಅಂದ್ರೆ ಚಿಕಿತ್ಸಾ ಸೇವೆ ಅಂತ ಹೇಳಿದ್ರೆ ಹೆಲ್ತ್ ಸರ್ವಿಸ್ಗಳನ್ನ ಸಂಯೋಜನೆ ಮಾಡುವಂಥದ್ದು, ಅವರಿಗೆ ಸರಿಯಾದಂತಹ ಹೆಲ್ತ್ ಕೇರ್ ಮತ್ತೆ ಹೆಲ್ತ್ ಸರ್ವಿಸ್ಗಳನ್ನ ನೀಡುವಂಥದ್ದು ಕೂಡ ಒಂದಾಗಿರುತ್ತೆ. ಹಾಗೇನೆ ಸಮುದಾಯಗಳಲ್ಲಿ ಯಾರು ಈ HIV ಇಂದ TB ಇಂದ ಬಾಧಿತರಾಗಿರ್ತಾರೆ ಅಂತ ಸಮುದಾಯಗಳನ್ನ ನಾವು ಐಡೆಂಟಿಫೈ ಮಾಡಿ ಅಲ್ಲಿರುವಂತಹ ವಾಸಿಸುತ್ತಿರುವ ಜನರಿಗೆ ಅವ್ರ ಕಥೆಗಳನ್ನ ಹೇಳಿ ನಮ್ಗೂ ಕೂಡ ಈ ರೀತಿ ನಾವು ಒಳಗಾಗಿದ್ವಿ, ಟ್ರೀಟ್ಮೆಂಟ್ ತಗೊಂಡ್ವಿ, ಇದರಿಂದ ನಮ್ಗೆ ಒಳ್ಳೇದಾಗ್ತಾ ಇದೆ, ಆ ತರ ಅವರಲ್ಲೇ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿ ಅವರಲ್ಲಿ ಸಹಾನುಭೂತಿಯನ್ನ ಬೆಳೆಸಿ ಅವರ ಕಳಂಕವನ್ನ ತಾರತಮ್ಯವನ್ನ ಕಡಿಮೆ ಮಾಡಿ ಭಯವನ್ನ ಕಡಿಮೆ ಮಾಡಲು ಈ ನಾವು ಒಂದು ಪ್ರತಿ ಅಧಿಕಾರವನ್ನ ನೀಡುವುದು, ಅಂದ್ರೆ ಅವರಲ್ಲೇ ಒಂದು ಕಮ್ಯುನಿಟಿ ಗ್ರೂಪ್ ಲೀಡರ್ಸ್ ಅನ್ನ ಕ್ರಿಯೇಟ್ ಮಾಡಿ ಅವರಲ್ಲೇ ಒಂದು ಒಗ್ಗಟ್ಟನ್ನ ತಂದು ಅವರಲ್ಲೇ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡುವಂತದ್ದು, ಎಜುಕೇಶನ್ ಗಳನ್ನ ಕೊಡುವಂತದ್ದನ್ನ ಮಾಡಬೇಕಾಗುತ್ತೆ. ಹಾಗೇನೆ ಈ ಒಂದು ಆರೋಗ್ಯ ಸೇವೆಯನ್ನ ಒದಗಿಸುವಂತಹ ಆರೋಗ್ಯ ಕಾರ್ಯಕರ್ತರಿಗೆ ಸರಿಯಾದ ಸಮಯದ ತರಬೇತಿಗಳನ್ನು ನೀಡುವಂತದ್ದು ಕೂಡ ಒಂದು ಪ್ರಮುಖವಾದ ಹಂತನೇ. ಲೈಕ್ ಅವರಿಗೆ ಸರಿಯಾದಂತಹ ಟ್ರೈನಿಂಗ್ ಗಳನ್ನ ನೀಡುವಂತದ್ದು, ಅಥವಾ ಅವರು ಈ HIV ಪೀಡಿತ ಜನರಿಗೆ ಅಥವಾ TB ಪೀಡಿತ ಜನರಿಗೆ ಬೆಂಬಲವಾಗಿ ನಿಂತುಕೊಳ್ಳುವಂತದಕ್ಕೆ ಟ್ರೈನಿಂಗ್ ಗಳನ್ನ ಮಾಡುವಂತದ್ದು, ಹಾಗೆ ಅವರ ಒಂದು ಗೌಪ್ಯತೆಯನ್ನ ಕಾಪಾಡಿಕೊಳ್ಳುವುದರ ಬಗ್ಗೆ ತಿಳಿಸಿಕೊಡುವಂತದ್ದು, ಅದನ್ನು ಸಹಾನುಭೂತಿಯಿಂದ ಅವರು ಕೂಡ ನಮ್ಮ ಕುಟುಂಬದವರೇ, ಹಾಗೆ ಸಹಾನುಭೂತಿಯಿಂದ ಆರೈಕೆಯನ್ನ ಮಾಡುವಂತ ಖಚಿತಪಡಿಸಿಕೊಳ್ಳುವಂತದ್ದನ್ನ ನಾವು ಈ ಆರೋಗ್ಯ ಕಾರ್ಯಕರ್ತರಲ್ಲಿ ಟ್ರೈನಿಂಗ್ ಗಳನ್ನ ನೀಡುವುದರ ಮೂಲಕ ಹೆಚ್ಚು ಮಾಡುವಂತ ಒಂದು ಪ್ರಮುಖ ಹಂತ ಆಗಿರುತ್ತೆ ಅಂತ ಹೇಳ್ಬೋದು. ಸಾಕಷ್ಟು ಮಾಹಿತಿಯನ್ನು ನಮಗೆ ನಮ್ಮ ಕೇಳುಗರಿಗೆ ಇದುವರೆಗೂ HIV ಬಗ್ಗೆ ಆಗಿರ್ಬೋದು, TB ಕುರಿತು ಮಾಹಿತಿಯನ್ನು ನೀಡಿದ್ರು ಮ್ಯಾಮ್. ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯದಂಗಳ ಅರಿವೇ ಜೀವನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಮ್ಯಾಮ್. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಖಂಡಿತವಾಗಿಯೂ ಈ ಮಾತನಾಡಲು ಅವಕಾಶ ಮಾಡಿಕೊಟ್ಟ
ನಿಮಗೂ ಮತ್ತು ಬಾನುಲಿ ಕೇಂದ್ರದವರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಜನರಲ್ಲಿ ಹೇಳೋದು ಏನು ಅಂತ ಹೇಳಿದ್ರೆ, ನೀವು ಮಾಡ್ಬೇಕಾಗಿರೋದು ಪ್ರಿವೆಂಟಿವ್ ಸ್ಟ್ರಾಟಜಿಗಳನ್ನ ಕರೆಕ್ಟ್ ಆಗಿ ಪಾಲನೆ ಮಾಡಿ, ಅಂದ್ರೆ ಆದಷ್ಟು ರೋಗಗಳನ್ನ ತಡೆಯುವಿಕೆಯಲ್ಲಿ ಗಮನವನ್ನ ಹರಿಸಿ. ಆಗಿಲ್ಲ ನೀವು ರೋಗಕ್ಕೆ ತುತ್ತಾಗಿದ್ದೀರಾ ಅಂತ ಹೇಳಿದ್ರೆ ಸರಿಯಾದ ಟ್ರೀಟ್ಮೆಂಟ್ಗಳನ್ನ, ಸರಿಯಾದ ಒಂದು ಈ ಔಷಧಿಗಳನ್ನ ಅಥವಾ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಳ್ಳುವಂತ ಪಾಲನೆ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಿಂದನೇ ನೀವು ಉತ್ತಮ ಜೀವನನ ನಡೆಸಬಹುದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ನಮ್ಮ ಕೇಳುಗರಿಗೆ ಅಥವಾ ನಮ್ಮ ಸ್ಥಳೀಯರಿಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ದಕ್ಕೆ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಕೇಳುಗರೆ, ಇದುವರೆಗೂ ಆರೋಗ್ಯದಂಗಳ ಅರಿವೇ ಜೀವನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಬೆಂಗಳೂರಿನ ಸಾರ್ವಜನಿಕ ಆರೋಗ್ಯ ವೃತ್ತಿಪರರಾದ ಕುಮಾರಿ ನಾಗರತ್ನರವರು. ಇದು ಇವತ್ತಿನ ಆರೋಗ್ಯದಂಗಳ ಅರಿವೇ ಜೀವನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಪ್ರಸ್ತುತಪಡಿಸುತ್ತಿರುವ ಹರಿವೆ ಜೀವನ ಸರಣಿ ಕಾರ್ಯಕ್ರಮ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಹಾಗೂ ಮರುಪ್ರಸಾರ ಗುರುವಾರ ಮಧ್ಯಾಹ್ನ 2:40